ಎಲ್ಲ ಗೌರವಾನ್ವಿತ ಉಪನ್ಯಾಸಕಿಯರಲ್ಲಿ ಕಳಕಳಿ ಮನವಿ. ನಾನು ನರಸಿಂಹರೆಡ್ಡಿ ಗದ್ಲೇಗಾಂವ್, ಮಾಜಿ ರಾಜ್ಯ ಕಾರ್ಯದರ್ಶಿ, ಪದವಿ ಪೂರ್ವ ಉಪನ್ಯಾಸ ಸಂಘ ಬೆಂಗಳೂರು. ಇವತ್ತು ನಾನು ಮೀಡಿಯಾ ಮುಂದೆ ಬರ್ಲಕ್ಕ ಎರಡು ಕಾರಣಗಳಿವೆ. ಬರುವ ಜೂನ್ 7ರಂದು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಪದಾಧಿಕಾರಿಗಳ ಚುನಾವಣೆ, ಜಿಲ್ಲಾ ಪದಾಧಿಕಾರಿಗಳ ಚುನಾವಣೆ ನಡೆಯಲಿವೆ. ಎಲ್ಲ ಉಪನ್ಯಾಸ ಬಂಧುಗಳಲ್ಲಿ ನನ್ನ ಕಳಕಳಿ ಮನವಿ, ರಾಜ್ಯ ಮಟ್ಟದ ಪದಾಧಿಕಾರಿಗಳ ಬಗ್ಗೆ ಹೇಳುವಾಗ ನಮ್ಮ ಮಾಜಿ ಅಧ್ಯಕ್ಷರು ನಿಂಗೇಗೌಡರು ಅವರು ಕೂಡ ಪುನಃ ರಾಜ್ಯ ಅಧ್ಯಕ್ಷರ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಾವು ಉಪನ್ಯಾಸಕರು ಇಷ್ಟೇ ಮನವಿ ಮಾಡಿಕೊಳ್ಳೋದು, ಇಲ್ಲಿವರೆಗೆ ನಾವು ನೋಡಿದಂಥ ಅಧ್ಯಕ್ಷರಲ್ಲಿ ತಿಮ್ಮಯ್ಯ ಪುರ್ಲೆ ನಂತರ ಯಾರಾದರೂ ಉಪನ್ಯಾಸಕ ಪರವಾಗಿ ಧ್ವನಿ ಎತ್ತಾ ಇದ್ದಾರೆ ಅಂದರೆ ಅದು ನಿಂಗೇಗೌಡರು ನಾನು ಗರ್ವದಿಂದ ಹೇಳ್ತಾ ಇದ್ದೀನಿ. ಅಂತ ಮೂಮೆಂಟ್ ಮಾಡ್ತಕ್ಕಂಥ ನಿಂಗೇಗೌಡರಂಥ ಅಭ್ಯರ್ಥಿಯನ್ನು ನಾವು ಬೆಂಬಲಿಸಬೇಕಾಗಿದೆ. ನಾವು ಚುನಾವಣೆ ಬಂದಾಗ ಬೇರೆ ಬೇರೆ ತೆರೆ ಹಾಕೊಂಡು ನಾವು ಏನಾದರೂ ತಪ್ಪು ಮಾಡಿದರೆ ಉಪನ್ಯಾಸಕ ಪರವಾಗಿ ಧ್ವನಿ ಎತ್ತಕ್ಕಂಥವ್ರು ಯಾರು? ಇವತ್ತು ನಮ್ಮ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ನಿಂಗೇಗೌಡರು ಯಾವುದೇ ಉಪನ್ಯಾಸಕ ವಿರುದ್ಧ ಸುತ್ತೋಲೆಗೆ ಬಂದಾಗ ಅದನ್ನು ತುರಂತವಾಗಿ ಸ್ಪಂದಿಸ್ತಾರೆ. ಅದನ್ನು ತುರಂತವಾಗಿ ತಡೆ ಹಿಡಿತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಇವತ್ತು ನೂರಾರು ಸಮಸ್ಯೆಗಳಿವೆ. ಆ ಎಲ್ಲ ಸಮಸ್ಯೆಗಳಿಗೆ ಧ್ವನಿ ಎತ್ತಕ್ಕಂಥ ಕೆಲಸ ನಮ್ಮ ನಿಂಗೇಗೌಡರು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ತಿಮ್ಮಯ್ಯ ಪುರ್ಲೆ ಬಗ್ಗೆ ಮಾತಾಡುವುದಾದರೆ, ತಿಮ್ಮಯ್ಯ ಪುರ್ಲೆ ಇಸ್ ದ ಓನ್ಲಿ ಒನ್ ಪೀಸ್ ಇನ್ ಕರ್ನಾಟಕ. ಅವರು ಮಾಡಿದಂಥ ಹೋರಾಟದ ಫಲವಾಗಿ ನಾವು ಇವತ್ತು ಉಪನ್ಯಾಸಕರಿರ್ಬೋದು, ಶಿಕ್ಷಕರಿರ್ಬೋದು, ಮುಖ್ಯೋಪಾಧ್ಯಾಯರಿರ್ಬೋದು, ಎಲ್ಲರೂ ನಾವು ಎರಡೆರಡು ಇನ್ಕ್ರಿಮೆಂಟ್ ಪಡಿತಾ ಇದ್ದೀವಿ ಎಕ್ಸ್ಟ್ರಾ. ಹೀಗಾಗಿ ನನ್ನ ಎಲ್ಲ ಉಪನ್ಯಾಸಕರಲ್ಲಿ ಮನವಿ, ನಿಂಗೇಗೌಡರೇನು ಪೆನಾಲ್ ಇದೆ, ಆ ಪೆನಾಲಿಗೆ ತಾವು ಸಂಪೂರ್ಣ ಬೆಂಬಲ ನೀಡಬೇಕು. ಯಾರು ತಪ್ಪ ಮಾಡಬಾರ್ದಂತ ಕಳಕಳಿ ಮಾಡುತ್ತಾ, ಇನ್ನೊಂದು ನಮ್ಮ ಬೀದರ್ ಜಿಲ್ಲೆಗೆ ಬಂದಾಗ, ಬೀದರ್ ಜಿಲ್ಲೆಯಲ್ಲಿ 6 ಜನ ಅಭ್ಯರ್ಥಿಗಳು ಭಿನ್ನರಾಗಿ ಯುನಾನಿಮಸ್ ಆಗಿ ಆಯ್ಕೆಯಾಗಿದ್ದಾರೆ. ಈ ಕಣದಲ್ಲಿ 3 ಹುದ್ದೆಗಳಿಗೆ ಚುನಾವಣೆ ನಡೀತಾ ಇದೆ. ಬರ್ತಕ್ಕಂಥ ಜೂನ್ 7ರಂದು ಅಧ್ಯಕ್ಷ ಚುನಾವಣೆಗೆ ನಮ್ಮ ಮಿತ್ರರಾದಂಥ ಅಲ್ಮಾಜಿ ಅವರು ನಿಂತಿದ್ದಾರೆ. ನಾನು ಅಲ್ಮಾಜಿ ಪರವಾಗಿ ಮಾತಾಡ್ತಾ ಇದ್ದೀನಿ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಯಾರಾದರೂ ಇಲ್ಲಿವರೆಗೆ ಶಿಕ್ಷಕ ಪರವಾಗಿ, ಉಪನ್ಯಾಸಕರ ಪರವಾಗಿ ಹೋರಾಟ ಮಾಡ್ತಾ ಬಂದಿದ್ದಾನೆ ಅಂದರೆ ಅವರು ಉಮಾಕಾಂತ್ ಅಲ್ಮಾಜಿ ಅವರು ನಾವು ಸುಮಾರು 1992ರಿಂದ ಖಾಸಗಿ ಅನುದಾನಿಗಳಿಗೆ ಶಿಕ್ಷಣ ಸಂಸ್ಥೆಗಳ ಅನುದಾನ ನೀಡುವ ಬಗ್ಗೆ, CET ಮುಖಾಂತರ ಪದವಿ ಪೂರ್ವ ಉಪನ್ಯಾಸಕ ನೇಮಕಾತಿ ಬಗ್ಗೆ, ಮತ್ತೆ ಉಪನ್ಯಾಸಕರ NPS ಪಿಂಚಣಿ ಬಗ್ಗೆ ನಾವು ಮಾತಾಡ್ತಾ ಬಂದಿದ್ದೀವಿ. ಅವರು ನಮ್ಮ ಅಲ್ಮಾಜಿ ಅವರು ಜಿಲ್ಲಾ ಅಧ್ಯಕ್ಷರ ಗೆಲ್ಲೇಬೇಕು. ಯಾಕಂದ್ರೆ ನಿಂಗೇಗೌಡರಿಗೆ ಧ್ವನಿಯಲ್ಲಿ ಧ್ವನಿ ಕೊಡಿಸ್ತಕ್ಕಂಥ ಕೆಲಸ ಯಾರಂದ್ರೆ ಇದೆ ಅಂದ್ರೆ ಅದು ಉಮಾಕಾಂತ್ ಅಲ್ಮಾಜಿ ಅವರು. ಇವತ್ತು ನಾವು ನೂರಾರು ಸಮಸ್ಯೆಗಳು ಇವೆ ಉಪನ್ಯಾಸಕರಲ್ಲಿ. ಖಾಸಗಿ ಅನುದಾನಿತ ಉಪನ್ಯಾಸಕರಿಗೆ ಕಾರ್ಯಭಾರದ ಕೊರತೆ ಅಂತ ಹೇಳಿ ಅವರಿಗೆ ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ. ಅವರಿಗೆ ಪಿಂಚಣಿ ಸಮಸ್ಯೆ ಇದೆ, ಕಾಲ್ಪನಿಕ ವೇತನ ಸಮಸ್ಯೆ ಇದೆ. ಅದಲ್ಲದೆ ನಾವು ಹೊಸದಾಗಿ ನೇಮಕವಾದಂತ ಉಪನ್ಯಾಸಕರು 2009ರಿಂದ ಇಲ್ಲಿವರೆಗೆ 20 ಬ್ಯಾಚ್ ಇರಬಹುದು, 2013ರ ಬ್ಯಾಚ್ ಇರಬಹುದು, 2009ರ ಉಪನ್ಯಾಸಕರ ಬ್ಯಾಚ್ ಇರಬಹುದು. ಅವರು NPSಗೆ ಒಳಪಟ್ಟಿದ್ದಾರೆ. ಅವರನ್ನು NPS ಹೊರಗೆ ತರಬೇಕಾದರೆ ಉಮಾಕಾಂತ್ ಅಲ್ಮಾಜಿ ಹಾಗೂ ನಮ್ಮ ಕಾರ್ಯದರ್ಶಿ ನಿಸಾರ್ ಅಹಮದ್ ಅವ್ರ ಆಯ್ಕೆ ಆಗಲೇಬೇಕು. ನಿಸಾರ್ ಅಹಮದ್ ಜೊತೆಯಲ್ಲಿ ನಾವಿದ್ದೀವಿ. ನಾನು ನನ್ನ ಹೋಲ್ ಲೈಫ್ನಲ್ಲಿ ನಾನು ಶಿಕ್ಷಕರ ಧ್ವನಿಯಾಗಿ ಕೆಲಸ ಮಾಡಿದ್ದೀನಿ. ಗರ್ವದಿಂದ ಹೇಳ್ತೀನಿ, ಐ ಆಮ್ ದ ವಾಯ್ಸ್ ಆಫ್ ಲೆಕ್ಚರರ್, ಐ ಆಮ್ ದ ವಾಯ್ಸ್ ಆಫ್ ಟೀಚರ್. ನಾನು ಹೇಳ್ತಾರೆ ಬಹಳ ಜನ 2 ವರ್ಷ ನಂತರ ರೆಡ್ಡಿಯವರು ರಿಟೈರ್ಡ್ ಆಗ್ತಾರೆ. ನಾನು ಸಾಯುವವರೆಗೆ ನಾನು ವಾಯ್ಸ್ ಆಫ್ ಲೆಕ್ಚರರ್ ಆಗಿರುವೆ, ನಾನು ವಾಯ್ಸ್ ಆಫ್ ಟೀಚರ್ ಆಗಿರ್ಬೇಕಂತ ನಾನು ಭರವಸೆ ನೀಡ್ತಾ ಇದ್ದೀನಿ. ಇವತ್ತು ನಾವು ನೋಡ್ತಾ ಇದ್ದೀವಿ, ಬಹಳಷ್ಟು ಜನ ಪ್ರೆಷರ್ ತರ್ತಾ ಇದ್ದಾರೆ ನಮ್ಮ ನಿಸಾರ್ ಅಹಮದ್ ಮೇಲೆ. ತಾವು ವಿಡ್ರಾ ಮಾಡ್ಕೋಬೇಕು. ನಾ ಕೇಳ್ತೀನಿ, ಯಾಕೆ ವಿಡ್ರಾ ಮಾಡ್ಕೋಬೇಕು? ಇಟ್ ಇಸ್ ದ ಡೆಮೋಕ್ರಸಿ ಗಿವನ್ ಬೈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಐ ಆಮ್ ದ ಪಕ್ಕಾ ಫಾಲೋವರ್ ಆಫ್ ಬಾಬಾ ಸಾಹೇಬ್. ಎಲ್ಲಿವರೆಗೆ ರೆಡ್ಡಿ ಇರ್ತಾರೆ ಅಲ್ಲಿವರೆಗೆ ನಿಸಾರ್ ಅಹಮದ್ ಚುನಾವಣೆಗೆ ನಿಲ್ತಾರೆ, ನಿಸಾರ್ ಅಹಮದ್ ಗೆಲ್ತಾರೆ. ಯಾಕಂದ್ರೆ ನಿಸಾರ್ ಅಹಮದ್ ಹಿಂದೆ ನಾವಿದ್ದೀವಿ. ಎಲ್ಲಾ ಜಿಲ್ಲಾ ಉಪನ್ಯಾಸಕರಿಗೆ ಕಳಕಳಿ ಮನವಿ, ತಾವು ಯಾವುದೇ ಸರ್ಕಾರಿ ಉಪನ್ಯಾಸಕರ, ನಾವು ಸರ್ಕಾರಿ ಪದವಿ ಪೂರ್ವ ಉಪನ್ಯಾಸಕರು, ನಾವು ಖಾಸಗಿ ಅನುದಾನಿತ ಉಪನ್ಯಾಸ ಯಾವುದೇ ಭೇದ ಭಾವ ಮಾಡಬಾರದು. ಯಾಕಂದ್ರೆ ಇದು ಚುನಾವಣೆ, ಉಪನ್ಯಾಸಕರ ಧ್ವನಿ ಚುನಾವಣೆ. ಇದು ಚುನಾವಣೆ ಉಪನ್ಯಾಸಕ ಪರವಾಗಿ ನಿಲ್ತಕ್ಕಂಥ ಚುನಾವಣೆ. ಉಮಾಕಾಂತ್ ಅಲ್ಮಾಜಿ ಒಳ್ಳೆ ಪ್ರತಿಭಾ
ಅಭ್ಯರ್ಥಿಯಾಗಿದ್ದಾರೆ. ಅವರು ಬೀದರ್ದಿಂದ ಬೆಂಗಳೂರುವರೆಗೆ ಎಲ್ಲರೂ ಪರಿಚಿತರಾಗಿದ್ದಾರೆ. ಅವ್ರು ಗೆಲ್ಲೇಬೇಕು. ನಾವು ಬಹಳಷ್ಟು ಹೇಳ್ತಾರೆ, ನಾವು ಎಲ್ಲರೂ ಭಿನ್ನವಾಗಿ ಆಯ್ಕೆ ಮಾಡಿದ್ದೀವಿ, ಒಂದು ಪೆನಾಲ್ ಮಾಡಿದ್ದೀವಿ. ಪೆನಾಲ್ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ, ಇಲ್ಲಿವರೆಗೆ ನಾನು ಸಂಪರ್ಕ ಮಾಡಿಲ್ಲ. ನಾನು ರಾಜ್ಯ ಮಟ್ಟದ ಕಾರ್ಯದರ್ಶಿ ಕೆಲಸ ಮಾಡಿದ್ದೀನಿ, ಆದರೆ ಇಲ್ಲಿವರೆಗೆ ನನಗೆ ಯಾರು ಫೋನ್ ಮಾಡಿ, ಅಟ್ಲೀಸ್ಟ್ ಫೋನ್ ಮಾಡಿ, ಸರ್ ನಾವು ಯುನಾನಿಮಸ್ ಮಾಡಿ ಬಾಡಿ ಮಾಡ್ತಾ ಇದ್ದೀವಿ, ನಮಗೆ ಬೆಂಬಲ ಬೇಕಂತೇಳಿ ಯಾರು ಶಿವಕುಮಾರ್ ಇದ್ದಾರೆ ಅಧ್ಯಕ್ಷ ಅಭ್ಯರ್ಥಿ, ಅವ್ರು ನನಗೆ ಒಂದು ಫೋನ್ ಮಾಡಿಲ್ಲ. ಅವ್ರ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಹೀಗಾಗಿ ನಾವೊಂದು ಮಾತಿನ ನೋವಿದೆ. ಶಿವಕುಮಾರ್ ಬಗ್ಗೆ ನನಗೆ ದ್ವೇಷ ಇಲ್ಲ. ನಾನು ಮಾತಾಡೋದು ರಬ್ಬರ್ ಸ್ಟಾಂಪ್ ಅಧ್ಯಕ್ಷ ನಮಗೆ ಬೇಕಾಗಿಲ್ಲ. ಉಪನ್ಯಾಸಕರ ಪರವಾಗಿ ಧ್ವನಿ ಎತ್ತಕ್ಕಂತ ಅಧ್ಯಕ್ಷರು ಬೇಕು, ಅದು ಉಮಾಕಾಂತ್ ಅಲ್ಮಾಜಿ. ಉಪನ್ಯಾಸಕ ಪರವಾಗಿ ಧ್ವನಿ ಎತ್ತಕ್ಕಂತ ಕಾರ್ಯದರ್ಶಿ ಅದು ನಿಸಾರ್ ಅಹಮದ್. ಇವು ಇಬ್ರು ಗೆಲ್ಲಬೇಕು. ಇದರಲ್ಲಿ ನಂದು ಏನು ಸ್ವಾರ್ಥ ಇಲ್ಲ, ನನ್ನ ಕಳಕಳಿ ಇದೆ. ವಾಟ್ ಅಬೌಟ್ NPS, ವಾಟ್ ಅಬೌಟ್ ಕಾಲ್ಪನಿಕ ವೇತನ, ವಾಟ್ ಅಬೌಟ್ ವರ್ಕ್ ಲೋಡ್, ಇದ್ರ ಬಗ್ಗೆ ಯಾರು ಮಾತಾಡಬೇಕು? ಅದನ್ನು ಮಾತಾಡೋ ಶಕ್ತಿ ಉಮಾಕಾಂತ್ ಅಲ್ಮಾಜಿ ಬಲ್ಲಿದೆ, ಅದನ್ನು ಮಾತಾಡೋ ಶಕ್ತಿ ನಿಸಾರ್ ಅಹಮದ್ ಬಲ್ಲಿದೆ. ಇವರು 2020 ಬ್ಯಾಚ್, ಹೊಸ ರಕ್ತ ಇದೆ, ಹೊಸ ವಿಚಾರಗಳಿವೆ. ಅವ್ರ ಜೊತೆಯಲ್ಲಿ ನಾವಿದ್ದೀವಿ. ಸಂಘ ಬೆಳಿಬೇಕು, ಉಪನ್ಯಾಸಕ ಸಮಸ್ಯೆ ಕಡಿಮೆ ಆಗ್ಬೇಕಂತ ಹೇಳುತ್ತಾ ಇನ್ನೊಂದು ಸಲ ರಾಜ್ಯ ಕಾರ್ಯಕಾರಿಣಿಯಲ್ಲಿ ನಿಂತಕ್ಕಂಥ ಲಿಂಗೇಗೌಡರಿಗೆ ಸಪೋರ್ಟ್ ಮಾಡಿ, ಬೀದರ್ ಜಿಲ್ಲೆಗೆ ಬಂದಾಗ ನಾವು ಉಮಾಕಾಂತ್ ಅಲ್ಮಾಜಿ ಅವರಿಗೆ ಸಪೋರ್ಟ್ ಮಾಡಿ, ನಮ್ಮ ನಿಸಾರ್ ಅಹಮದ್ ಸಪೋರ್ಟ್ ಮಾಡಿ, ನಾವು ಸಂಘದ ಜೊತೆಲಿದ್ದೀವಿ, ನಾವು ಉಪನ್ಯಾಸಕ ಜೊತೆಯಲ್ಲಿದ್ದೇವೆ ಅಂತ ಹೇಳ್ತಾ ಎಲ್ಲಾ ಉಪನ್ಯಾಸಕ್ಕೆ ಇನ್ನೊಂದ್ಸಲ ಕಳಕಳಿ ಮನೆ ಮಾಡುತ್ತಾನ ಮಾತಿಗೆ ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.